ಕೆಲವು ಕಥೆಗಳು ಸಿನಿಮಾಗಳಿಗಿಂತ ದೊಡ್ಡದಾಗಿರುತ್ತವೆ. ಕೆಲವು ಗೆಲುವುಗಳು ಬಾಕ್ಸ್ ಆಫೀಸಿನಲ್ಲಿ ಅಲ್ಲ, ಜೀವನದಲ್ಲೇ ದಾಖಲಾಗುತ್ತವೆ. ಇದು ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕತೆ. ಪರದೆಯ ಮೇಲೆ ನೂರಾರು ಶತ್ರುಗಳನ್ನು ಸೋಲಿಸಿದ ಈ ನಾಯಕ ನಿಜ ಜೀವನದಲ್ಲಿ ಎದುರಿಸಿದ ದೊಡ್ಡ ಶತ್ರು ಯಾವುದು ಗೊತ್ತೇ? ಅದು ಅನಾರೋಗ್ಯ. ನಾವು ಎಲ್ಲರೂ ಶಿವಣ್ಣನನ್ನು ಸದಾ ನಗುತ್ತಾ ಎನರ್ಜಿಯಿಂದ ತುಂಬಿದ ವ್ಯಕ್ತಿಯಾಗಿ ನೋಡಿದ್ದೇವೆ. ಅವರ ಡ್ಯಾನ್ಸ್, ಅವರ ನಗು, ಅವರ ಉತ್ಸಾಹ ಇವೆಲ್ಲವೂ ಅವರಿಗೆ ಎಂದಿಗೂ ಆಯಾಸವೇ ಇಲ್ಲ ಎಂಬಂತೆ ಭಾವನೆ ಮೂಡಿಸುತ್ತಿದ್ದವು. ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಒಂದು ಮೌನ ಹೋರಾಟ ಇರುತ್ತದೆ ಎಂಬುದನ್ನು ಅವರ ಜೀವನ ಮತ್ತೊಮ್ಮೆ ಸಾಬೀತು ಮಾಡಿತು. ಒಂದು ದಿನ ಆರೋಗ್ಯದ ಸಮಸ್ಯೆಯಿಂದ ಜೀವನದ ದಿಕ್ಕನ್ನೇ ಬದಲಿಸಿತು. ಸಿನಿಮಾ, ಶೂಟಿಂಗ್, ಅಭಿಮಾನಿಗಳು ಎಲ್ಲವನ್ನೂ ಸ್ವಲ್ಪ ಸಮಯಕ್ಕೆ ಬಿಟ್ಟು ಅವರು ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಬೇಕಾಯಿತು. ಆ ಸಮಯದಲ್ಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ: ನಮ್ಮ ಶಿವಣ್ಣ ಮತ್ತೆ ಮೊದಲಿನಂತೆ ಬರುತ್ತಾರಾ? ಆ ಪ್ರಶ್ನೆಗೆ ಉತ್ತರ ನೀಡಿದ್ದು ಅವರ ಆತ್ಮವಿಶ್ವಾಸ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದರೂ ಅವರ ಮನಸ್ಸು ಮಾತ್ರ ಸೋಲಲಿಲ್ಲ. ಅನೇಕ ಪ್ರಶ್ನೆಗಳು, ವೈದ್ಯಕೀಯ ಚಿಕಿತ್ಸೆ, ನೋವು, ಅನಿಶ್ಚಿತತೆ ಇವೆಲ್ಲವೂ ಅವರ ದಾರಿಯಲ್ಲಿ ಬಂದವು. ಆದರೆ ಅವರು ಪ್ರತಿಯೊಂದು ಸವಾಲಿನ ಎದುರು ಒಂದೇ ಮಾತು ಹೇಳಿದಂತೆ ಬದುಕಿದರು: ನಾನು ಸೋಲುವುದಿಲ್ಲ. ಅವರ ಕುಟುಂಬ ಕೂಡ ಈ ಹೋರಾಟದಲ್ಲಿ ದೊಡ್ಡ ಶಕ್ತಿಯಾಯಿತು. ಪತ್ನಿ ಗೀತಾ ಶಿವರಾಜ್ಕುಮಾರ್ ಪ್ರತಿಯೊಂದು ಕ್ಷಣದಲ್ಲೂ ಅವರ ಜೊತೆ ನಿಂತರು. ಮಗಳುಗಳು, ಕುಟುಂಬದವರು ಮತ್ತು ಆತ್ಮೀಯರು ಧೈರ್ಯ ತುಂಬಿದರು. ನಿಜವಾದ ಕುಟುಂಬ ಎಂದರೆ ಸುಖದಲ್ಲಲ್ಲ, ಕಷ್ಟದಲ್ಲೂ ಕೈ ಬಿಡದವರು ಎಂಬುದನ್ನು ಅವರು ಸಾಬೀತು ಮಾಡಿದರು. ಈ ಜೀವನ ಯಾತ್ರೆಯನ್ನು ಈಗ ಸರ್ವೈವರ್ ಎಂಬ ಸಾಕ್ಷ್ಯಚಿತ್ರದ ಮೂಲಕ ಜಗತ್ತಿನ ಮುಂದೆ ತರುತ್ತಿದ್ದಾರೆ. ಈ ಸಾಕ್ಷ್ಯಚಿತ್ರದಲ್ಲಿ ಶಿವಣ್ಣ ಮಾತ್ರವಲ್ಲ, ಅವರ ಕುಟುಂಬದವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಕಿಚ್ಚ ಸುದೀಪ್, ಸಾಯಿ ಕುಮಾರ್, ಕಮಲ್ ಹಾಸನ್, ನಾಗಾರ್ಜುನ್, ದುನಿಯಾ ವಿಜಯ್, ಡಾಲಿ ಧನಂಜಯ್ ಸೇರಿದಂತೆ ಅನೇಕ ಕಲಾವಿದರು ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಈ ಹೋರಾಟದ ನಿಜವಾದ ಕ್ಷಣಗಳನ್ನು ವಿವರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆಸ್ಪತ್ರೆಯೊಳಗಿನ ದೃಶ್ಯಗಳನ್ನು ಮೊದಲ ಬಾರಿಗೆ ಅಭಿಮಾನಿಗಳು ನೋಡಲಿದ್ದಾರೆ. ನಾವು ಯಾವಾಗಲೂ ಯಶಸ್ಸನ್ನು ಮಾತ್ರ ನೋಡುತ್ತೇವೆ, ಆದರೆ ಆ ಯಶಸ್ಸಿನ ಹಿಂದೆ ಎಷ್ಟೋ ನೋವು, ಎಷ್ಟೋ ಕಣ್ಣೀರು, ಎಷ್ಟೋ ಹೋರಾಟ ಇರುತ್ತದೆ ಎಂಬುದು ನಮಗೆ ಕಾಣುವುದಿಲ್ಲ. ಈ ಸಾಕ್ಷ್ಯಚಿತ್ರ ಅದನ್ನೇ ತೋರಿಸಲಿದೆ. ಪ್ರೋಮೋ ಬಿಡುಗಡೆ ಮಾಡುವಾಗ ಶಿವಣ್ಣ ಒಂದು ಸಾಲು ಬರೆದಿದ್ದರು: ಈ ಮರುಜನ್ಮ ನಿಮಗೆ ಅರ್ಪಣೆ. ಈ ಒಂದು ವಾಕ್ಯದಲ್ಲೇ ಅವರ ಸಂಪೂರ್ಣ ಬದುಕಿನ ಕತೆ ಅಡಗಿದೆ. ಮರಣದ ಭಯವನ್ನು ಎದುರಿಸಿದ್ದು ಮತ್ತೆ ಬದುಕಿನತ್ತ ಹೆಜ್ಜೆ ಹಾಕಿದ ವ್ಯಕ್ತಿಯ ಮಾತು ಅದು. ಇದು ಕೇವಲ ಅಭಿಮಾನಿಗಳೇ ಧನ್ಯವಾದವಲ್ಲ, ಇದು ಬದುಕಿಗೆ ಸಲ್ಲಿಸಿದ ಗೌರವ. ಇಂದು ಅವರು ಮತ್ತೆ ಶೂಟಿಂಗ್ಗೆ ಮಾಡುತ್ತಿದ್ದಾರೆ. ಮತ್ತೆ ಅದೇ ಉತ್ಸಾಹ, ಅದೇ ನಗು, ಅದೇ ಎನರ್ಜಿ. ಆದರೆ ಈಗ ಅವರ ನಗುವಿನ ಹಿಂದೆ ಇನ್ನೊಂದು ದೊಡ್ಡ ಕತೆ ಇದೆ. ಈ ಕತೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತದೆ. ಹಣವಿದ್ದರೂ ಬರುತ್ತದೆ, ಖ್ಯಾತಿ ಇದ್ದರೂ ಬರುತ್ತದೆ, ಯಶಸ್ಸಿದ್ದರೂ ಬರುತ್ತದೆ. ಆದರೆ ನಮ್ಮನ್ನು ನಿರ್ಧರಿಸುವುದು ಸಮಸ್ಯೆಗಳಲ್ಲ, ಅವನ್ನು ಎದುರಿಸುವ ನಮ್ಮ ಧೈರ್ಯ. ಶಿವಣ್ಣ ನಮಗೆ ಕಲಿಸಿದ ದೊಡ್ಡ ಪಾಠ ಇದೆ: ಜೀವನ ಎಷ್ಟೇ ಕಷ್ಟ ಕೊಟ್ಟರೂ ಮನಸ್ಸು ಸೋಲಬಾರದು, ನಂಬಿಕೆ ಕಳೆದುಕೊಳ್ಳಬಾರದು. ಕುಟುಂಬದ ಪ್ರೀತಿ ಮತ್ತು ಅಭಿಮಾನಿಗಳ ಆಶೀರ್ವಾದ ಇದ್ದರೆ
ದೊಡ್ಡದಾದ ಹೋರಾಟವನ್ನು ಗೆಲ್ಲಬಹುದು. ಇಂದು ಶಿವರಾಜ್ ಕುಮಾರ್ ಕೇವಲ ಒಬ್ಬ ನಟರಲ್ಲ, ಅವರು ಲಕ್ಷಾಂತರ ಜನರಿಗೆ ಬದುಕಿನ ಸ್ಫೂರ್ತಿ. ಅವರ ಕತೆ ನಮಗೆ ಹೇಳುವುದು ಒಂದೇ ಒಂದು ಸತ್ಯ: ನಿಜವಾದ ಹೀರೋ ಎಂದರೆ ಸಿನಿಮಾದಲ್ಲಿ ಗೆಲ್ಲುವವನು ಅಲ್ಲ, ಜೀವನದ ಕಷ್ಟಗಳನ್ನೇ ಸೋಲಿಸಿ ಮತ್ತೆ ನಗುವವನು. ಇದೇ ಕಾರಣಕ್ಕೆ ಇಂದು ಲಕ್ಷಾಂತರ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳುತ್ತಾರೆ, ಶಿವಣ್ಣ ಕೇವಲ ಸ್ಟಾರ್ ಅಲ್ಲ, ಅವರು ನಿಜವಾದ ಸರ್ವೈವರ್. ನೀವು ಈ ಕಥೆಯಿಂದ ಪ್ರೇರಣೆ ಪಡೆದಿದ್ದರೆ, ನಿಮ್ಮ ಜೀವನದಲ್ಲೂ ಯಾವುದೇ ಸಮಸ್ಯೆ ಬಂದರೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಸೋಲು ಶಾಶ್ವತವಲ್ಲ, ಧೈರ್ಯ ಮಾತ್ರ ಶಾಶ್ವತ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.